ನಮ್ಮನ್ನು ನಾವು ಅರಿಯದೆ ಇನ್ನೊಬ್ಬರನ್ನ ದೂಷಿಸ್ತೀವಿ ಅಂತ ಅಂದಾಗ ಈ ಕಥೆ ನನಗೆ ತುಂಬ ನೆನಪಾಗುತ್ತೆ. ಅದೊಂದು ಗುರುಕುಲದಲ್ಲಿ ನೂರಾರು ಜನ ಶಿಷ್ಯಂದ್ರಿರ್ತಾರೆ. ದಿನಾಲು ಗುರುಗಳ ಪಾಠ ಪ್ರವಚನಗಳಿಗೆ ಇವರು ಆಸಕ್ತಿಯಿಂದ ಕೇಳ್ತಾ ಇರ್ತಾರೆ. ಅನೇಕ ಜನ ಶಿಷ್ಯಂದ್ರ ಶ್ರದ್ಧೆಯಿಂದ ಗುರುಗಳ ಸೇವೆ ಕೂಡ ಮಾಡ್ತಾ ಇರ್ತಾರೆ. ಗುರುಗಳಲ್ಲಿ ಈ ಗುರುಕುಲದಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳ ಬಗ್ಗೆ ಅಪಾರ ಪ್ರೀತಿ ಇತ್ತು. ಈ ಓರ್ವ ಹಿರಿಯ ವಿದ್ಯಾರ್ಥಿ ಗುರುಗಳ ಸೇವೆಗಳು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಗುರುಗಳಿಗೆ ಬಹಳ ತುಂಬ ಒಂದು ರೀತಿ ಇಷ್ಟ ಆಗಿರ್ತಾನೆ, ಗಮನ ಸೆಳೀತಿರ್ತಾನೆ. ವಿದ್ಯಾರ್ಥಿ ಆತ ಅಂತಿಮ ವರ್ಷದ ಶಿಕ್ಷಣವನ್ನು ಪೂರೈಸಿ ತನ್ನ ಬದುಕನ್ನು ಕಟ್ಕೊಳ್ಬೇಕು. ಗುರುಗಳು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಬೇಕಲ್ಲ. ಈ ಗುರುಗಳ ಆಶೀರ್ವಾದ ರೂಪದಲ್ಲಿ ಆ ವಿದ್ಯಾರ್ಥಿ ಹೋಗಬೇಕಾದ್ರೆ ಒಂದು ಕನ್ನಡಿಯನ್ನು ಅವನ ಹತ್ರ ಕೊಡ್ತಾರೆ. ನಾವು ಇಂಗ್ಲೀಷ್ನಲ್ಲಿ ಮಿರರ್ ಅಂತ ಹೇಳ್ತೀವಲ್ಲ, ಈ ಕನ್ನಡಿಯನ್ನು ಕೊಡ್ತಾರೆ. ಅದು ಸಾಮಾನ್ಯ ಕನ್ನಡಿ ಆಗಿರೋದಿಲ್ಲ, ಅದು ವಿಶೇಷವಾದ ಕನ್ನಡಿ ಆಗಿರುತ್ತೆ. ಕನ್ನಡಿಯಲ್ಲಿ ಮುಖ ನೋಡಿದ್ರೆ ಮುಖವನ್ನು ತೋರಿಸ್ತಿರ್ಲಿಲ್ಲ, ಬದಲಿಗೆ ಮನಸ್ಸನ್ನು ತೋರಿಸ್ತಾ ಇತ್ತು. ಕನ್ನಡಿಯನ್ನು ಯಾರ ಮುಖವನ್ನು ಹಿಡಿತಾರೋ ಅವರು ಮನಸ್ಸಿನಲ್ಲಿ ಏನಿದೆ ಅಂತ ತೋರಿಸ್ತಾ ಇತ್ತು. ಅದು ಮಣಿಮುಖರವಾಗಿರಲಿಲ್ಲ, ಮನೋಮುಖರವಾಗಿತ್ತು. ಅಂದರೆ ಮುಖದರ್ಪಣವಾಗಿರಲಿಲ್ಲ. ಮುಖ ನೋಡಿದ್ರೆ ಮುಖ ಕಾಣ್ತಾ ಇರಲಿಲ್ಲ, ಮನಸ್ಸನ್ನು ಕಾಣ್ತಾ ಇತ್ತು. ಇಂತಹ ಒಂದು ಕನ್ನಡಿಯನ್ನು ಕೊಡ್ತಾರೆ. ಅದು ಮನೋದರ್ಶಕ ಕನ್ನಡಿ. ಯಾರದೇ ಮುಖ ಹಿಡೀಲಿ ಅದು ಅವರ ಮನಸ್ಸಿನಲ್ಲಿರುವುದಲ್ಲಿ ಎಲ್ಲ ಯಥಾವತ್ತಾಗಿ ಹೇಳ್ತಾ ಇತ್ತು. ಜನರ ಅಂತರಂಗವನ್ನು ಅನಾವರಣ ಮಾಡ್ತಾ ಇತ್ತು. ಇವರು ಈ ರೀತಿ ವಿಚಾರ ಮಾಡ್ತಾ ಇದ್ದಾರೆ ಅಂತ. ಇಂತಹ ಕನ್ನಡಿಯನ್ನು ಕೊಟ್ಟಾಗ ಶಿಷ್ಯನಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಎಂಥ ಕನ್ನಡಿ ಕೊಟ್ರಪ್ಪ, ನಂಗೆ ಖುಷಿ ಆಯಿತು ಅವನಿಗೆ. ಈ ಕನ್ನಡಿಯ ವಿಶೇಷವನ್ನು ಪರೀಕ್ಷೆ ಮಾಡಬೇಕು ಅಂತ ಈ ಶಿಷ್ಯನಿಗೆ ಅನಿಸ್ಬಿಡ್ತು. ಏನೇ ಕೊಡಲಿ, ಪರೀಕ್ಷೆ ಮಾಡಬೇಕಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಮೊಟ್ಟ ಮೊದಲು ಈ ಕನ್ನಡಿಯನ್ನು ತೆಗೆದುಕೊಂಡು ಅವರು ಗುರುಗಳ ಮುಖಕ್ಕೆ ಹಿಡಿದು ಬಿಡ್ತಾನೆ. ಗುರುಗಳ ಮುಖಕ್ಕೆ ಹಿಡಿತಾನೆ. ಗುರುಗಳ ಮನಸ್ಸಿನಲ್ಲಿ ಏನಿರಬೇಕು ಅಂತ ನೋಡಬೇಕು ಅಂತ ಆಸೆ ಗೊತ್ತಾಯಿತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ಗುರುಗಳ ಮನಸ್ಸಿನಲ್ಲಿ ತಾಂಡವಾಡ್ತಾ ಇದೆ. ಅಹಂಕಾರ ಎಲ್ಲವೂ ಕೂಡ ಗುರುಗಳು ತಮ್ಮ ಮನಸ್ಸಿನಲ್ಲಿ ಇದೆ ಅಂತ ಈ ಶಿಷ್ಯನಿಗೆ ಗೊತ್ತಾಯಿತು. ಗುರುಗಳ ಬಗ್ಗೆ ನಾನೇನೋ ಒಳ್ಳೆಯದು ಅಂದ್ಕೊಂಡಿದ್ದೆ. ಒಂದು ರೀತಿ ಅವನಿಗೆ ಭ್ರಮನಿರಸವಾಗ್ಬಿಡ್ತು. ತನ್ನ ಗುರುಗಳು ಆಮಿಷ ತಾಮರಸಗಳು ಎಲ್ಲ ಹೊಂದ್ಕೊಂಡಿದ್ದಾರೆ, ಪಕ್ಕ ಬಂಗಾರ ಅಂತ ಅಂದ್ಕೊಂಡಿದ್ದೆ ನಾನು. ಈ ರೀತಿ ಅವರು ವಿಚಾರ ಮಾಡ್ತಾರೆ ಅಂತ ನಿರಾಶನಾಗ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಭಾರವಾದ ಹೃದಯದಿಂದ ಕೂಡ್ತಾನೆ. ಮತ್ತೊಂದು ಪರೀಕ್ಷೆ ಮಾಡ್ತಾನೆ. ತನ್ನ ಆಪ್ತ ಮಿತ್ರರು ಯಾರ್ಯಾರು ಇರ್ತಾರಲ್ಲ ಅವ್ರ ಮುಖಕ್ಕೆ ಹಿಡಿದು ಬಿಡ್ತಾನೆ. ತನ್ನ ಆಪ್ತ ಸ್ನೇಹಿತರು ಅವ್ರ ಮುಖಕ್ಕೆ ಹಿಡಿದಾಗ ದುರ್ಗುಣಗಳೇ ತುಂಬಿಕೊಂಡಿದ್ವು. ಎಲ್ಲರಲ್ಲೂ ಒಂದಲ್ಲ ಇನ್ನೊಂದು ಮತ್ತೊಂದು ದುರ್ಗುಣಗಳೇ ಇದ್ವು. ಯಾರೂ ಸಹ 100% ಸರಿಯಾಗಿರಲಿಲ್ಲ. ಕಸದ ತೊಟ್ಟಿ ಥರ ಮನಸ್ಸಾಗಿತ್ತು. ಇದನ್ನೆಲ್ಲ ನೋಡಿದಾಗ ಅವನಿಗೆ ಅನಿಸ್ತು, ಏನಪ್ಪ ಈ ರೀತಿ ವಿಚಾರ ಮಾಡ್ತಾರಲ್ಲ ಅಂತ ಒಂದು ರೀತಿ ಬೇಜಾರಾಯಿತು. ಮನಸ್ಸಿನಲ್ಲೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ತನ್ನ ತಂದೆ ತಾಯಿಗೆ ಅವ್ರ ಮುಖಕ್ಕೆ ಈ ಕನ್ನಡಿಯನ್ನು ಹಿಡಿತಾನೆ. ತನ್ನ ತಂದೆ ತಾಯಿಗೆ ಮುಖಕ್ಕೆ ಕನ್ನಡಿಯನ್ನು ಹಿಡಿದಾಗ ದೋಷ ದುರ್ಗುಣಗಳೇ ಕಾಣಿಸ್ದವು. ಮನಸ್ಸಿನಲ್ಲಿ ಒಂದಲ್ಲ ಒಂದು ವಿಷಯ ಮತ್ತು ಮಕ್ಕಳಲ್ಲಿ ಪಕ್ಷಪಾತ ಮಾಡುವ ಸಿಡುಕು ಕೆಡುಕು ಎಲ್ಲವೂ ಕೂಡ ಈ ಬಾಲಕನಿಗೆ ಕಾಣಿಸ್ದವು. ಒಂದು ರೀತಿ ಈ ಶಿಷ್ಯನಿಗೆ ಬಾಲಕನಿಗೆ ಒಂದು ರೀತಿ ನಿರಾಸೆ ಆಗಿಬಿಡ್ತು. ಜರ್ಜರಿತಾನೆ, ಶಿಥಿಲವಾಗಿಬಿಡ್ತಾನೆ. ಒಂದು ರೀತಿ ಕುಸಿದು ಬಿಟ್ಟು ಹಾಗೂ ಕುಸಿದು ಬಿದ್ದವ್ರ ಥರ ಒಂದು ಕಡೆ ಕೂತ್ಬಿಟ್ಟಿದ್ದಾನೆ. ಸುಂದರ ಕಾಂಡದಂತಿದ್ದ ಮನಸ್ಸು ಕಿಷ್ಕಿಂದ ಕಾಂಡವಾಗಿ ಹೋಗ್ಬಿಟ್ಟಿದೆ. ಇವನ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಬೇಜಾರಾಗಿ, ಸಾಕಪ್ಪ ಈ ಕನ್ನಡಿ ಸಹವಾಸ ಅಂತ ಹೇಳಿ ತನ್ನ ಗುರುಗಳಿಗೆ ಹಿಂತಿರುಗಿಸ್ಬೇಕು ಅಂತ ಗುರುಕುಲಕ್ಕೆ ಓಡೋಡಿ ಹೋಗ್ತಾನೆ. ಗುರುಗಳೇ, ತಾವು ನನಗೆ ಆಶೀರ್ವಾದ ಮಾಡಿ ಒಂದು ಕನ್ನಡಿಯನ್ನು ಕೊಟ್ಟಿದ್ದೀರಿ. ಅದನ್ನು ನಾನು ಎಲ್ಲ ತೆಗೆದುಕೊಂಡು ಎಲ್ಲರ ಮನೋಗತವನ್ನು ತಿಳಿದೆ, ಎಲ್ಲರ ಮನಸ್ಸನ್ನು ತಿಳಿದೆ. ನನಗೆ ಯಾರೊಬ್ಬರೂ ಕೂಡ ಸರಿ ಕಾಣಿಸ್ಲಿಲ್ಲ. ಎಲ್ಲರಲ್ಲೂ ಒಂದಲ್ಲ ಒಂದು ದೋಷ ಇದ್ದೇ ಇದೆ. ಈಗ ನನ್ನ ಕನ್ನಡಿ ಸಹವಾಸನೆ ಬೇಡ ಅಂತ ಹೇಳ್ತಾರೆ. ಹೇಳಿದಾಗ ಶಿಷ್ಯನ ಮಾತನ್ನು ತದೇಕಚಿತ್ತದಿಂದ ಕೇಳಿಸ್ಕೊಳ್ತಾರೆ ಗುರುಗಳು ಕೇಳಿಸ್ಕೊಂಡು, ಹೌದಪ್ಪ ಕೊಡು, ಕನ್ನಡಿಯನ್ನು ಕೊಡು ಅಂತ
ಕೈಯಲ್ಲಿ ಇಸ್ಕೋತಾರೆ. ಇಸ್ಕೊಂಡ ತಕ್ಷಣ ಶಿಷ್ಯನ ಮುಖಕ್ಕೆ ಮುಖ ಮಾಡಿ ಹಿಡಿತಾರೆ, ಅವನ ಕಡೆ ಮುಖ ಮಾಡಿ ಹಿಡಿತಾರೆ. ಈ ಶಿಷ್ಯನಿಗೆ ಆಶ್ಚರ್ಯ ಆಯಿತು, ಯಾರು ಈ ಕನ್ನಡಿಯನ್ನು ತೆಗೆದುಕೊಂಡು ಹೋಗಿದ್ದಲ್ಲ ಬಾಲಕನಿಗೆ. ಎಲ್ಲರ ಮನಸ್ಸು ಪರವಾಗಿಲ್ಲ, ಒಬ್ಬರು ಇನ್ನೊಬ್ಬರು ಮನಸ್ಸು ಒಂದಿಷ್ಟಾದರೂ ಸರಿ ಪರವಾಗಿಲ್ಲ, ಆದರೆ ತನ್ನ ಮನಸ್ಸಿನ ಮೂಲೆಯಲ್ಲೂ ರಾಗ, ದ್ವೇಷ, ಅಸೂಹೆ, ಸಹನೆ ಏನೂ ಇಲ್ಲದೆ ಕಸ ತುಂಬಿಕೊಂಡ ಥರ ಮನ್ಸರ ಎಲ್ಲವೂ ಕಾಮ, ಕ್ರೋಧ, ರುದ್ರ ತಾಂಡವಾಡ್ತಾ ಇತ್ತು. ಈ ಶಿಷ್ಯ ಗುರುಗಳೆದುರಿಗೆ ನಿಂತು ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ. ಗುರುಗಳು ಆಗ ಒಂದು ಮಾತು ಹೇಳ್ತಾರೆ, ಸ್ನೇಹಿತರೆ, ಇದು ನಮ್ಮ ಜೀವನಕ್ಕೆ ಖಂಡಿತವಾಗಲೂ ಆ ಗುರುಗಳು ಹೇಳಿದ ಮಾತು ನಮಗೆ ನಮ್ಮ ಜೀವನಕ್ಕೆ ಅನ್ವಯಿಸುತ್ತೆ. ನಾನು ಕನ್ನಡಿಯನ್ನು ಕೊಟ್ಟಿದ್ದು ನಿನ್ನ ಮುಖಕ್ಕೆ ಹಿಡಿದುಕೊಳ್ಳಲಂತ ಕೊಟ್ಟಿದ್ದೆ. ನಾನು ಬೇರೆಯವರ ಮುಖಕ್ಕೆ ನೀನು ಹಿಡಿಬೇಕು ಅಂತ ನಾನು ಯಾವತ್ತೂ ಹೇಳೇ ಇಲ್ಲ. ನಿತ್ಯದಲ್ಲೂ ಕನ್ನಡಿಯಲ್ಲಿ ನೀನು ನಿನ್ನ ಮುಖವನ್ನು ನೋಡಿಕೊಂಡು ನಿನ್ನ ಮನಸ್ಸಿನಲ್ಲಿರುವ ದೋಷ ದುರ್ಗುಣಗಳನ್ನು ತಿಳಿದುಕೊಂಡು ಅವು ತಿದ್ದುಕೊಳ್ಬೇಕು ಅಂತ, ನೀನು ಸುಧಾರಿಸ್ಬೇಕು ಅಂತ, ಬೆಳಿಬೇಕು ಅಂತ ಕೊಟ್ಟಿದ್ದೆ. ಎಲ್ರಿಗೂ ನೀನು ಮಾದರಿ ಆಗಲಿ ಅಂತ ಈ ಕನ್ನಡಿಯನ್ನು ನೀನು ನಿನ್ನ ಮುಖಕ್ಕೆ ಹಿಡಿದುಕೊಳ್ಳಲು ನಾನು ಕೊಟ್ಟರೆ, ನೀನು ಅಕ್ಕಪಕ್ಕ ನಿನ್ನ ಸುತ್ತಮುತ್ತ ಎಲ್ಲ ಜನರ ಮುಖಕ್ಕೆ ಹಿಡಿದು ಎಲ್ಲರ ವಿಷಯವನ್ನು ನಿನ್ನ ಮನಸ್ಸಿನಲ್ಲಿ ಸೇರಿಸಿಕೊಂಡು ನಿನ್ನ ಮನಸ್ಸನ್ನು ಕೆಡಿಸ್ಕೊಂಡೆ ಅಲ್ಲ ಅಂತ ಹೇಳ್ತಾರೆ. ಗುರುವಾದ ನನ್ನ ವಿಷಯದಲ್ಲಿ, ನಿನ್ನ ತಂದೆ ತಾಯಿ ವಿಷಯದಲ್ಲಿ, ನಿನ್ನ ಆಪ್ತ ಸ್ನೇಹಿತರ ವಿಷಯದಲ್ಲಿ ಎಲ್ಲರ ಮನಸ್ಸು ನೀನು ಓದಿದೆ, ಎಲ್ಲರ ದುರ್ಗುಣ ಕಡೆ ನಿನ್ನ ಮನಸ್ಸು ಕೆಡಿಸ್ಕೊಂಡೆ, ಎಲ್ಲರ ಮನಸ್ಸು ಕೆಸರು ಗದ್ದೆ ಅಂತ ನಿರ್ಧಾರಕ್ಕೆ ನೀನು ಬಂದುಬಿಟ್ಟೆ, ಎಲ್ಲರ ಮನಸ್ಸು ಕೆಟ್ಟವರು ಅಂತ. ಬೇರೆಯವರ ಮುಖಕ್ಕೆ ಕನ್ನಡಿ ಹಿಡಿದು ಅವರ ಮನಸ್ಸಿನಲ್ಲಿರುವುದು ತಿಳಿದು ನೀನೇನು ಮಾಡಬೇಕಾಗಿತ್ತು? ನಿನ್ನ ಮುಖಕ್ಕೆ ಕನ್ನಡಿಯನ್ನು ಹಿಡಿದುಕೊಂಡು ನಿನ್ನಲ್ಲಿರೋ ದೋಷ ದುರ್ಗುಣಗಳನ್ನು ತಿದ್ದುಕೊಂಡ್ರೆ ಇಷ್ಟು ಸಮಯದಲ್ಲಿ ನೀನು ನಿನ್ನ ವ್ಯಕ್ತಿತ್ವವನ್ನೇ ಬದಲಾಯಿಸ್ಕೊಳ್ತಿದ್ದಿ ಅಂತ ಹೇಳ್ತಾರೆ. ನೀನು ಹೆಸರಾಂತ ವ್ಯಕ್ತಿ ಆಗ್ತಿದ್ದಿ. ಆತ್ಮಾವಲೋಕನಕ್ಕೆ ಸಮಯ ಕೊಟ್ಟು ಕನ್ನಡಿಯನ್ನು ನೋಡ್ಕೋ ಕೊಟ್ಟರೆ, ಅನ್ಯಾವಲೋಕನ ಅಂದರೆ ಬೇರೆಯವರ ಅವಲೋಕನ ಮಾಡಿ ನೀನು ಸಮಯವನ್ನು ಕಳೆದಿ ಅಂತ ಒಂದು ರೀತಿ ಹೇಳಿದಾಗ ತಲೆಯನ್ನು ಕೆಳಗೆ ಮಾಡಿ ನಿಂತ್ಕೊಂಡು ಬಿಟ್ಟಿದ್ದಾನೆ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಆಗೋದು ಇದೆ. ಮನುಷ್ಯ ಮಾಡುವ ಮೊದಲು ತಪ್ಪೇ ಇದಾಗುತ್ತೆ. ಆತ ಬೇರೆಯವರಲ್ಲಿನ ದೋಷಗಳನ್ನು ನೋಡಿಕೊಳ್ತಾನೆ ಹೊರತು ತನ್ನಲ್ಲಿರುವ ದೋಷಗಳನ್ನು ಎಂದಿಗೂ ಗಮನಿಸೋದಿಲ್ಲ. ಆತನಿಗೆ ಯಾವಾಗಲೂ ಬೇರೊಬ್ಬರ ತಟ್ಟೆಯಲ್ಲೇನಿರುತ್ತೆ ಅನ್ನೋದು ಚಿಂತೆ ಆಗಿಬಿಟ್ಟಿದೆ ಹೊರತು ತನ್ನ ತಟ್ಟೆಯಲ್ಲಿ ಏನಿದೆ ಅಂತ ಯೋಚನೆಯೇ ಇಲ್ಲ. ಈ ಕಥೆಯಿಂದ ಅಂತಿಮವಾಗಿ ಒಂದು ಸಂದೇಶ ಮಾತ್ರ ನಾವು ತೆಗೆದುಕೊಳ್ಬೋದು. ಆ ಗುರುಗಳು ಕೊಟ್ಟಂತಹ ಕನ್ನಡಿಯನ್ನು ಶಿಷ್ಯ ಎಂದಿಗೂ ಬಳಸ್ಕೊಳ್ಳಿಲ್ಲ. ಬದಲಾಗಿ ತನ್ನ ಗುರುಗಳಿಗೆ, ತನ್ನ ತಂದೆ ತಾಯಿಗಳಿಗೆ ಹಾಗೂ ತನ್ನ ಸ್ನೇಹಿತರಿಗೆ ಈ ಕನ್ನಡಿಯನ್ನು ಹಿಡಿತಾನೆ. ಅಂದರೆ ತನ್ನ ಬದಲಾವಣೆಯನ್ನು ತಾನು ಎಂದಿಗೂ ಬಯಸಲಿಲ್ಲ. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಾನು ಅರಿತುಕೊಳ್ಳಲಿಲ್ಲ. ಬದಲಾಗಿ ಇತರರ ಮನಸ್ಸಿನಲ್ಲಿ ಏನಿದೆ ಅಂತ ನೋಡುವಂತಹ ಕಾತುರತೆ ಅವನಿಗಿತ್ತು. ನಾವು ಮಾಡುವ ಒಂದು ಸಣ್ಣ ತಪ್ಪು ಇದೆ. ನಮ್ಮತನವನ್ನು, ನಮ್ಮ ಹತ್ರ ಏನಿದೆ, ನಾವು ನಮ್ಮ ದೋಷಗಳನ್ನು, ನಮ್ಮ ಶಕ್ತಿಗಳನ್ನು ನಾವು ಎಂದಿಗೂ ಲೆಕ್ಕ ಹಾಕೋದಿಲ್ಲ. ಬೇರೆಯವರ ತಪ್ಪುಗಳನ್ನು, ಬೇರೆಯವರ ದೋಷಗಳನ್ನು ಸರಿಯಾಗಿ ನಾವು ಹುಡುಕ್ತೀವಿ. ಬೇರೆಯವರ ತಪ್ಪುಗಳು ಯಾವಾಗ ಮಾಡ್ತಾರೋ ಅಂತ ಕಾಯ್ತಾ ಇರ್ತೀವಿ. ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದಾರೋ ಅಂತ ಕಾಯ್ತಾ ಇರ್ತೀವಿ. ಆದರೆ ನಮ್ಮ ಮನಸ್ಸಿನ ಬಗ್ಗೆ ನಾವು ಅರಿತುಕೊಂಡಾಗ ಈ ಕತೆ ತಿಳಿಸೋ ಸಂದೇಶನೂ ಕೂಡ ಅದೇ ಆಗುತ್ತೆ. ಆತ್ಮಾವಲೋಕನ ಮುಖ್ಯ ಆಗುತ್ತೆ ಹೊರತು ಅನ್ಯಾವಲೋಕನ ಅಲ್ಲ. ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮ ಬಗ್ಗೆ ನಾವು ನಿಗಾ ವಹಿಸಬೇಕು. ಬೇರೆಯವರ ಸುಧಾರಣೆ ಕುರಿತು ತಲೆ ಕೆಡಿಸ್ಕೊಳ್ಳೋದರಲ್ಲಿ ಅರ್ಥನೇ ಇರೋದಿಲ್ಲ. ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕು ಅಂತ ಹೇಳ್ತಾ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.